ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಹೇಗೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಗರ ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹೊಸ ವರ್ಷಾಚರಣೆಯನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳಲು ಈಗಾಗಲೇ ಬೆಂಗಳೂರಿಗರು ಕಾತರದಿಂದ ಕಾಯ್ತಿದ್ದಾರೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಈಗಾಗಲೇ ಕಿಕ್ಕಿರಿದು ನೆರೆದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಈ ಕುರಿತು ಟಿವಿನೊಂದಿಗೆ ಮಾತನಾಡಲು ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಟಿ ಸುನಿಲ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವನ್ನ ಕೇಳೋಣ ಬನ್ನಿ. ಎಸ್ ಸರ್, ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಗಳನ್ನು ಕೈಗೊಂಡಿದ್ದೀರಾ, ಏನೇನ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದ್ದೀರಾ ಸರ್? ಬೆಂಗಳೂರು ನಗರಾದ್ಯಂತ ಹೊಸ ವರ್ಷ ಸಮಾರಂಭಕ್ಕಾಗಿ ಬೆಂಗಳೂರು ನಗರದ ಒಟ್ಟು 16,000 ಜನ ಪೊಲೀಸರು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ. ಮುಖ್ಯವಾಗಿ ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟು MG ರಸ್ತೆಗಳಲ್ಲಿ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಇದಕ್ಕಾಗಿ ಮುಖ್ಯವಾಗಿ ಒಂದು ಬೆಂಗಳೂರು ಸೆಂಟ್ರಲ್ ಡಿವಿಷನ್ನಲ್ಲೇ 300 CCTV ಕ್ಯಾಮರಾಗಳು, ಡ್ರೋನ್ಸು ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಬ್ಸು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲಿ ಹೆಣ್ಣುಮಕ್ಕಳು ಬರುವ ಸಾಧ್ಯತೆಗಳಿದೆ ಅವರ ರಕ್ಷಣಾ ಹೊಣೆಗಾರಿಕೆಯನ್ನು ಸಂಬಂಧಪಟ್ಟ ಪಬ್ಬು ಮತ್ತು ಬಾರ್ಗಳ ಮಾಲೀಕರು ಕೂಡ ಸಹ ಹೊಣೆಗಾರರಾಗುತ್ತಾರೆ ಅಂತ ಅವರಿಗೂ ಸೂಚನೆಗಳನ್ನು ನೀಡಲಾಗಿದೆ. ಇದಲ್ಲದೆ ಇಂದಿರಾನಗರ, ವೈಟ್ ಫೀಲ್ಡ್ಸು, ಕೋರಮಂಗಲ, ಆಮೇಲೆ ಓರಿಯನ್ ಮಾಲ್, ಮೆಜೆಸ್ಟಿಕ್ಕು ಇಲ್ಲಿ ಕೂಡ ಆಯಾ ಸಂಬಂಧಪಟ್ಟ ಡಿವಿಷನ್ಗಳಿರುವಂಥ DCPಗಳು ಅವರವರ ವಾಹನಗಳನ್ನು ಮತ್ತು ವಾಹನಗಳನ್ನು ಬಳಸಿಕೊಂಡು ಸೆಕ್ಟರ್ಗಳಾಗಿ ವಿಂಗಡಿಸಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಸುಮಾರು 1,300 ದ್ವಿಚಕ್ರ ವಾಹನಗಳ ಪೆಟ್ರೋಲಿಂಗ್ ವ್ಯವಸ್ಥೆಯನ್ನು ಬೆಂಗಳೂರು ನಗರದಲ್ಲಿ ಏರ್ಪಡಿಸಲಾಗಿದೆ. 270 ಹೊಯ್ಸಳ ವಾಹನಗಳ ಪೆಟ್ರೋಲಿಂಗ್ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಇದಲ್ಲದೆ ಹಿರಿಯ ಅಧಿಕಾರಿಗಳು ಸಹ ರೌಂಡ್ಸಲ್ಲಿ ಇರುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. CCBನವರು ಮುಖ್ಯವಾಗಿ ಈ ರೇವ್ ಪಾರ್ಟಿ ಮಾಡುವವರ ವಿರುದ್ಧ ಮತ್ತು ಮಾದಕ ದ್ರವ್ಯಗಳು ಬಳಸುವ ಬಗ್ಗೆ ಅವರು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ಒಂದು ಸಂಭ್ರಮಾಚರಣೆ ನೆಪದಲ್ಲಿ ಕಿಕ್ಕಿರಿದು ನಡೆದಿರ್ತಕ್ಕಂಥ ಜನಸಂದಣಿಯ ಮಧ್ಯೆ ಕಿಡಿಗೇಡಿಗಳು ಒಂದು ಪಾರಮ್ಯವನ್ನು ಮೆರೆದು ಅಲ್ಲಿರ್ತಕ್ಕಂಥ ಜನರಿಗೆ ತೊಂದರೆ ಕೊಡುವಂಥ ಅವಕಾಶಗಳು, ಸಂದರ್ಭಗಳು ಎದುರಾಗ್ತವೆ. ಈ ಹಿನ್ನೆಲೆಯಲ್ಲಿ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆ ಒಂದು ಕ್ರೌಡ್ನಲ್ಲಿ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಈಗಾಗಲೇ ಮಫ್ತಿಯಲ್ಲೂ ಕೂಡ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಎಲ್ಲಿ ಕಿಕ್ಕಿರಿಸಿ ಜನ ಸೇರ್ತಾ ಇದ್ದಾರೆ ಅಲ್ಲಿ ನಾವು ಮಫ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸ್ತಾ ಇದ್ದೇವೆ ಮತ್ತು ಅಲ್ಲಿ ಜನರನ್ನು ನಿಯಂತ್ರಿಸಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸರನ್ನು ಮತ್ತು CCTV ಕ್ಯಾಮರಾಗಳನ್ನ, ಡ್ರೋನ್ಸನ್ನು ಸಹ ಬಳಸ್ತಾ ಇದ್ದೇವೆ. ಆ ಡ್ರೋನ್ಸ್ ಮುಖಾಂತರ LED ಪರದೆಗಳ ಮೇಲೆ ನಾವು ಪ್ರತಿಯೊಬ್ಬರ ಒಂದು ಚಲನವಲನಗಳ ಬಗ್ಗೆ ನಿಗಾ ವಹಿಸ್ತಾ ಇದ್ದೀವಿ. ಅದನ್ನು ಸೆಕ್ಟರ್ಗಳಾಗಿ ವಿಂಗಡಿಸಿ ಜನಸಾಂದ್ರತೆ ಅಥವಾ ಜನರು ಸೇರೋದು ಜಾಸ್ತಿ ಆಗಿದ್ರೆ ಅದನ್ನ ಮೇಲೆ ಸಹ ನಾವು ನಿರ್ಬಂಧಗಳನ್ನು ಹೇರಬಹುದು. ಸರ್, ಇವತ್ತು ತಡರಾತ್ರಿ 2 ಗಂಟೆವರೆಗೂ ಸಂಭ್ರಮಾಚರಣೆಗೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಕೂಡ ತೆರೆದಿರ್ತವೆ. ಈ ನಿಟ್ಟಿನಲ್ಲಿ ಮದ್ಯ ವ್ಯಸನಿಗಳಾಗಿ ಮದ್ಯವನ್ನು ಸೇವಿಸಿ ಜನರು ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಾರೆ. ಅವರು ಕೂಡ ಡ್ರೈವಿಂಗನ್ನು ಮಾಡ್ಕೊಬಂದು ಮತ್ತಷ್ಟು ಅವಘಡಗಳಿಗೆ ಕಾರಣವಾಗುವಂಥ ಒಂದು ಅವಕಾಶಗಳು ಕೂಡ ಇದ್ದೇ ಇರ್ತವೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಈ ರೀತಿಯಾಗಿ ಬಂದರೆ ಯಾವ ರೀತಿ ಕ್ರಮವನ್ನು ಜರುಗಿಸ್ತೀರಾ ಸರ್ ಅವ್ರ ಮೇಲೆ? ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ ತನಕ ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಒಂದು ವಿಶೇಷವಾದಂಥ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಅವರ ವಿರುದ್ಧ ಚೆಕಿಂಗು ಮತ್ತು ಕೇಸುಗಳನ್ನು ದಾಖಲಿಸುವ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರು ನಗರಾದ್ಯಂತ ಕಾನೂನು ಸುವ್ಯವಸ್ಥೆ ಪೊಲೀಸರು ಮತ್ತು ಸಂಚಾರಿ ಪೊಲೀಸರು ಸೇರಿಕೊಂಡು ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿಕೊಂಡಿದ್ದಾರೆ. ಕೆಲವೊಂದು ರೋಡ್ಗಳು ಎಸ್ಪೆಷಲಿ ಫ್ಲೈಓವರ್ಸಲ್ಲಿ 9 ಗಂಟೆಯಿಂದನೂ ಸಂಚಾರ ವ್ಯವಸ್ಥೆಯನ್ನು ನಿರ್ಬಂಧಿಸಲಾಗಿದೆ. ಬೆಂಗಳೂರು ನಗರಾದ್ಯಂತ ಈ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ವಿಶೇಷ ಕಾರ್ಯಾಚರಣೆ ಮಾಡಿ ಅವರ ವಿರುದ್ಧ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸ್ತೀವಿ. ಒಟ್ಟಾರೆಯಾಗಿ ಸರ್, ಬೆಂಗಳೂರಿಗೆ ಈ ಮೂಲಕ ಹೊಸ ವರ್ಷ ಸಂಭ್ರಮಾಚರಣೆ ಯಾವ ರೀತಿ ಬರಮಾಡಿಕೊಳ್ಬೇಕು ಅಂತ ನೀವು ಸಂದೇಶವನ್ನು ಕೊಡ್ತೀರಾ ಸರ್? ಒಟ್ಟಾರೆ ಹೊಸ ವರ್ಷಾಚರಣೆ ನಮಗೆ ಸಂಭ್ರಮವನ್ನು ಮತ್ತು ಸಂತೋಷವನ್ನು ಕೊಡಬೇಕು. ಅದರಿಂದ ಬೇರೆಯವರಿಗೆ ನೋವು, ನಿಮಗಾಗಲಿ ನೋವು ಆಗಬಾರ್ದು. ಎಲ್ಲರೂ ಸೇರಿಕೊಂಡು ಒಂದು ಬೇರೆಯವರಿಗೆ ತೊಂದರೆ ಕೊಡುವುದೇ ಇರುವಂಥ ರೀತಿಯಲ್ಲಿ ಸಂತೋಷವಾಗಿ ಆಚರಣೆ ಮಾಡೋಣ. ಪೊಲೀಸರೊಂದರಿಗೆ ಸಹಕರಿಸಿ ನಿಮ್ಮ ಬೆಂಗಳೂರು ನಗರನ್ನು ಈ ಯಾವುದೇ ಘಟನೆಗಳಿಲ್ಲದೆ ಪೊಲೀಸರು ನೋಡಿಕೊಳ್ಳಲು ಅವರ ಜೊತೆಗೆ ಕೈ ಜೋಡಿಸಿ ಎಲ್ಲರೂ ಸಂತೋಷದಿಂದ ಹೊಸ ವರ್ಷ ಆಚರಣೆ ಮಾಡುವುದೇ ನಮ್ಮ ಉದ್ದೇಶ. ಎಸ್, ಇದಿಷ್ಟು ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಟಿ ಸುನಿಲ್ ಕುಮಾರ್ ಅವರು ಹೇಳ್ತಿರ್ತಕ್ಕಂಥ ಮಾತು. ನೀವು ಸಂಭ್ರಮಾಚರಣೆಯನ್ನು ಆಚರಿಸಿ, ನಿಮ್ಮೊಂದಿಗೆ ನಾವಿರ್ತೇವೆ. ಜನಸ್ನೇಹಿ ಪೊಲೀಸರೊಂದಿಗೆ ನೀವು ಕೂಡ ಸಹಕರಿಸಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಳ್ಳುತ್ತಂತೆ ಸಂಭ್ರಮಾಚರಣೆಯನ್ನು ಪಾಲ್ಗೊಂಡು ಹೊಸ ವರ್ಷವನ್ನು ಬರಮಾಡಿಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಿದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.